ಎಲ್ಲ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಮಿತ್ರರ ಶಾಸಕ ಭೀಮಸೇನ ಚಿಮನಕಟ್ಟಿ ಅವರೇ, ವಿಜಯ್ ಕುಮಾರ್ ಕಾಶಪ್ಪ ಅವರೇ, ಇತರ ಎಲ್ಲ ಮುಖಂಡರುಗಳೇ ಹಾಗೂ ಬಂಧು ಭಗಿನಿಯರೇ, ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ. ಹಾಗಾಗಿ ಇಲ್ಲಿ ಮಾತನಾಡ್ತಕ್ಕಂಥ ಕಾರ್ಯಕ್ರಮ ಇರಲಿಲ್ಲ. ಆದರೂ ಶಂಕುಸ್ಥಾಪನೆ ಕಾರ್ಯಕ್ರಮ ಇರೋದ್ರಿಂದ ಬಂದು ಶಂಕುಸ್ಥಾಪನೆ ಮಾಡಿ ಹೋಗಿ ಅಂತ ಹೇಳೋದ್ರಿಂದ, ಜೊತೆಗೆ ಅಲ್ಪಸಂಖ್ಯಾತರು ಇದು ಕಾರ್ಯಕ್ರಮ ಆಗಿರೋದ್ರಿಂದ ಇದು ಬರಲೇಬೇಕು ಅಂತ ಹೇಳಿ ಬಂದಿದ್ದೇನೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ವಕ್ಫ್ ಅನುದಾನದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇವತ್ತು ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೇವೆ. ಭೀಮಸೇನ ಮತ್ತು ನಿಮ್ಮ ಜನಪ್ರಿಯ ಶಾಸಕರಾದಂತ ಭೀಮಸೇನ ಬಿ ಚಿಮ್ಮನಕಟ್ಟಿ ಅವರು ಈ ಕೆಲಸಗಳನ್ನೆಲ್ಲ ಮಾಡಿಸಿರ್ತಕ್ಕಂಥದ್ದು ಮತ್ತು ಅವರು ಓದಿ ಹೇಳಿದ್ದಾರೆ. ಇವುಗಳ ಶಂಕುಸ್ಥಾಪನೆ ಈಗ ಇವತ್ತು ನಾನು ನೆರವೇರಿಸಿದ್ದೇನೆ, ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ. ಅಂಜುಮನ್ ಎ ಇಸ್ಲಾಂ ಕಮಿಟಿ ಅವರು ಇದನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ನನಗೆ ಈ ಕಾರ್ಯಕ್ರಮ ಗೊತ್ತಿರ್ಲಿಲ್ಲ. ಆಕ್ಚುಲಿ ನಿಜ ಹೇಳ್ಬೇಕು ಅಂತಂದ್ರೆ ಈ ಕಾರ್ಯಕ್ರಮ ಗೊತ್ತಿರ್ಲಿಲ್ಲ. ಆದ್ರೂ ಭೀಮಸೇನ ಚಿಮ್ಮನಕಟ್ಟಿ ಅವರು ಇಲ್ಲಿ ಬಂದ ಮೇಲೆ ಹೇಳಿದ್ರು, ಹಾಗಾಗಿ ಇಲ್ಲಿ ಬಂದಿದ್ದೇನೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಇನ್ನೊಂದ್ ಸಾರಿ ಬರ್ತೀನಿ ಉದ್ಘಾಟನೆ ಮಾಡ್ಲಿಕ್ಕೆ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರ್ತೇನೆ. ಆಗ ಬಂದಾಗ ಜಾಸ್ತಿ ಮಾತಾಡ್ತೇನೆ. ಅಲ್ಪಸಂಖ್ಯಾತರು ಈ ದೇಶದ ಪ್ರಜೆಗಳು, ಅವ್ರಿಗೂ ಕೂಡ ಎಲ್ರಿಗೂ ಸಿಗತಕ್ಕಂತ ಹಕ್ಕುಗಳು ಸಿಗಲಿ ಅಂತೇಳಿ ನಮ್ಮ ಸರ್ಕಾರ ಅಲ್ಪಸಂಖ್ಯಾತರನ್ನು ಕೂಡ ರಕ್ಷಣೆ ಮಾಡತಕ್ಕಂತ ಕೆಲಸವನ್ನ ಮಾಡ್ತದೆ. ನಾವು ಯಾವತ್ತೂ ಕೂಡ ಧರ್ಮ ಜಾತಿ ನೋಡಕ್ ಹೋಗಲ್ಲ. ಎಲ್ಲರನ್ನೂ ಒಳಗೊಂಡಂತ ಕರ್ನಾಟಕದ ಜನರನ್ನ ನಾವು ಅವರ ಸೇವೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಭೀಮಸೇನ ಚಿಮ್ಮನಕಟ್ಟಿ ಅವರು ಬಹಳ ಉತ್ತಮವಾಗಿ ಶಾಸಕರಾಗಿ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ನೀವೆಲ್ಲರೂ ಕೂಡ, ನಾನು ಇಲ್ಲಿ ಬಾದಾಮಿ ಶಾಸಕನಾಗಿದ್ದಾಗ 2018 ಚುನಾವಣೆಯಲ್ಲಿ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ. ಇಲ್ಲಿ ಗೆದ್ದದ್ರಿಂದಲೇ ನಾನು ಮುಖ್ಯಮಂತ್ರಿ ಆದದ್ದು. ಆದ್ರಿಂದ ನೀವೆಲ್ಲರೂ ಕೂಡ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣಕರ್ತರಾಗಿದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳಿ, ನಾನು 2018ರಲ್ಲಿ ಇಲ್ಲಿ ಗೆದ್ದೆ, ಚಾಮುಂಡೇಶ್ವರಿಯಲ್ಲಿ ಸೋತೆ. ಇಲ್ಲಿ ಗೆದ್ದದ್ರಿಂದಲೇ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣ ಆಯ್ತು. ಅದರಿಂದ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಯಾವಾಗಲೂ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.